ಹಾಯ್ ಹಲೋ ನಮಸ್ಕಾರ ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪವನ್. ನೀವಿನ್ನು ನಮ್ಮ ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಮಾಡೋ ಯಾವುದೇ ವಿಡಿಯೋ ಸಹ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನೀವು ಸುಲಭವಾಗಿ ನಮ್ಮ ವಿಡಿಯೋನ ವೀಕ್ಷಣೆ ಮಾಡಬಹುದು. ಮತ್ತೆ ನಾವು ಇವತ್ತು ನೋಡ್ತಾ ಇರೋ ವಿಷಯ ಏನಂತಂದ್ರೆ, ದರ್ಶನ್ ಸರ್ ಅವರ ಬಳಿ ಇರುವ ಕಾರುಗಳು ಯಾವುವು, ಮತ್ತೆ ಅವರ ಕಾರ್ ಕಲೆಕ್ಷನ್ ಎಷ್ಟಿದೆ, ಮತ್ತೆ ಯಾವ್ಯಾವ ಕಾರನ್ನ ಅವರು ಯೂಸ್ ಮಾಡಿದ್ದಾರೆ ಅಂತ ನಾವು ನೋಡೋಣ. ದರ್ಶನ್ ಸರ್ ಅವರು ನೋಡೋದಾದ್ರೆ ಕನ್ನಡ ಚಿತ್ರರಂಗದಲ್ಲಿ ಟಾಪ್ 1 ಅಲ್ಲಿರೋ ಸಿನಿಮಾ ಸ್ಟಾರ್ ಅಂತಾನೆ ಹೇಳ್ಬೋದು. ಈಗ ಅವರ ಬಳಿ ಇರುವ ಅತ್ಯಂತ ಕಾಸ್ಟ್ಲಿ ಕಾರ್ ಕಲೆಕ್ಷನ್ ಯಾವ್ಯಾವ ಇದಾವೆ ಅಂತ ನೋಡೋಣ. ಇದರಲ್ಲಿ ಫಸ್ಟ್ ಕಾರ್ ಬರುತ್ತೆ ಯಾವ್ದಂದ್ರೆ ಲ್ಯಾಂಬೋರ್ಗಿನಿ ಅಡ್ವೆಂಚರ್ ಮೋಡ್ ಅಂತಾನೆ ಹೇಳ್ಬೋದು. ಲ್ಯಾಂಬೋರ್ಗಿನಿ ಇದು ಫುಲ್ಲಿ ಟಾಪ್ ಫಿನಿಶ್ ನಲ್ಲಿ ಬರುತ್ತೆ. ಇದರ ಪ್ರೈಸ್ ಸ್ಟಾರ್ಟ್ ಆಗೋದೇ 2 crore ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಲ್ಯಾಂಬೋರ್ಗಿನಿ ಉರುಸ್ ಅಂತ ಬರುತ್ತೆ. ಲ್ಯಾಂಬೋರ್ಗಿನಿ ಉರುಸ್ ಇದು ಅತ್ಯಂತ ಕಾಸ್ಟ್ಲಿ ಕಾರ್ ಆಗಿರೋದ್ರಿಂದ ಇದು SUV ಮಾಡೆಲ್ ಅಲ್ಲಿ ಬರುತ್ತೆ. ಇದನ್ನ ಹೆಚ್ಚು ಆಫ್ ರೋಡ್ ಮತ್ತೆ ಎಲ್ಲ ಹೈವೇದಲ್ಲಿ ಯೂಸ್ ಮಾಡೋಕೆ ಇದು ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ಮತ್ತೆ ಇದರ ಪ್ರೈಸ್ ಬಂದು ಸ್ಟಾರ್ಟ್ ಆಗೋದೇ 5 crore ಇಂದ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಫುಲ್ಲಿ ಟಾಪ್ ಸ್ಪೀಡ್ ಅಲ್ಲಿ ಹೋಗುತ್ತೆ, ಮತ್ತೆ ಫುಲ್ ಸ್ಪೋರ್ಟ್ಸ್ ಮೋಡ್ ಕಾರ್ ಅಂತಾನೆ ಹೇಳ್ಬೋದು. ಮತ್ತೆ ಥರ್ಡ್ ಅಲ್ಲಿ ನೋಡೋದಾದ್ರೆ ನಮಗೆ ಲ್ಯಾಂಡ್ ರೋವರ್ ಡಿಫೆಂಡರ್ ಅಂತಾನೆ ಹೇಳ್ಬೋದು. ಲ್ಯಾಂಡ್ ರೋವರ್ ಡಿಫೆಂಡರ್ ಅಂದ್ರೆ ಇದು ಫುಲ್ಲಿ ಆಫ್ ರೋಡರ್ ಗಾಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದನ್ನ ಬೇಕಾದಲ್ಲಿ ತಗೊಂಡೋಗಿ ನೀವು ಇಲ್ಲಿ ನಿಲ್ಲುತ್ತೆ ಅಂತಾನೆ ಅನ್ನಂಗಿಲ್ಲ. ಬೇಕಂತ ಕಲ್ಲು ಮುಳ್ಳು ಗುಡ್ಡದಲ್ಲಿ ಬೇಕಾದಲ್ಲಿ ತಗೊಂಡೋದ್ರು ಹೊಟ್ಟೆ ಏನಾಗಲ್ಲ ಅಂತ ಲ್ಯಾಂಡ್ ರೋವರ್ ಡಿಫೆಂಡರ್ ನ ದರ್ಶನ್ ಸರ್ ಅವರು ಯೂಸ್ ಮಾಡ್ತಾರೆ. ಇದರ ಪ್ರೈಸ್ ಸ್ಟಾರ್ಟ್ ಆಗೋದೇ 5 crore ಇಂದ ಸ್ಟಾರ್ಟ್ ಆಗುತ್ತೆ. ಈ ಕಾರು ಬಂದ್ಬಿಟ್ಟು ಟಾಟಾ ಗ್ರೂಪ್ ನವರು ಓನ್ ಮಾಡಿರೋ ಕಾರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜಾಗ್ವಾರ್ ಮತ್ತೆ ಲ್ಯಾಂಡ್ ರೋವರ್ ನ ಟಾಟಾದವರು ಅಕ್ವೈರ್ ಮಾಡ್ಕೊಂಡ್ರಲ್ಲ, ಅದೇ ಕಾರ್ನ ದರ್ಶನ್ ಸರ್ ಅವರು ಯೂಸ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಜಾಗ್ವಾರ್ ಕಂಪನಿಯ XKRS ಅಂತ ಮಾಡೆಲ್ ನ ಕೂಡ ದರ್ಶನ್ ಸರ್ ಅವರು ಯೂಸ್ ಮಾಡ್ತಾರೆ. ಇದನ್ನ ಯಾಕಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟಾಗಿ ಏನು ಇರಲ್ಲ. ಮತ್ತೆ ಲ್ಯಾಂಬೋರ್ಗಿನಿ ಮತ್ತೆ ಇದು ಜಾಗ್ವಾರ್ XKR ಹೈವೇದಲ್ಲಿ ಹೊಡೆಯೋಕೆನೆ ತುಂಬಾ ಯೋಗ್ಯವಾದ ಕಾರುಗಳು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಇರಂಗಿಲ್ಲ, ಮತ್ತೆ ಫುಲ್ಲಿ ಸ್ಪೀಡ್ ಹೋಗುತ್ತವೆ. 200 ಪ್ಲಸ್ ಏನೋ ಸ್ಪೀಡ್ ಹೋಗ್ತವೆ ಇವು. ಅದಕ್ಕೆ ಇವುಗಳನ್ನ ಹೆಚ್ಚು ಹೈವೇದಲ್ಲೇನೆ ಹೆಚ್ಚು ನಾವು ಇದನ್ನ ನೋಡೋಕೆ ಕಾಣ್ತವೆ. ಯಾಕಂದ್ರೆ ಇದು ಅಷ್ಟೇನು ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲದ ಕಾರಣ ಸಿಟಿಲಂತೂ ಹೆಚ್ಚು ಓಡಿಸೋದೇ ಇಲ್ಲ. ಹೀಗಾಗಿ ಇವೆರಡು ಫುಲ್ಲಿ ಪ್ರಿಫರ್ ಬಾರ್ ಓನ್ಲಿ ಹೈವೇ ಪರ್ಪಸ್ ಓನ್ಲಿ. ಮತ್ತೆ ಇವರ ಬಳಿ ಅನ್ನೋ ಕಾರ್ ಇದೆ. ಇದು ಜೀಪ್ ವ್ಯಾಂಗ್ಲರ್ ಅಂದ್ರೆ ಇದು ಫುಲ್ಲಿ ತಾರ್ ರಾಕ್ಸ್ ಕಾಣುತ್ತೆ. ಇದರ ಪ್ರೈಸ್ ಸ್ಟಾರ್ಟ್ ಆಗೋದೇ 70 ರಿಂದ 80 ಲಕ್ಷದಿಂದ ಇದರ ಪ್ರೈಸ್ ಆನ್ ರೋಡ್ ಪ್ರೈಸ್ ಇದರ ಸ್ಟಾರ್ಟ್ ಆಗುತ್ತೆ. ನಮ್ಮ ತಾರ್ನ ಇದನ್ನೇ ನೋಡಿ ಕಾಪಿ ಮಾಡಿದ್ದಾರೆ ಅಂತ ಅದೇನೋ ಅಮೆರಿಕಾದಲ್ಲಿ ಏನೋ ಫೈಲ್ ಆಗಿತ್ತು. ಅದು ನಂಗೆ ಸ್ವಲ್ಪ ಮಾಹಿತಿ ಗೊತ್ತಿತ್ತು, ಅದನ್ನ ಹೇಳಿದೀನಿ. ಮತ್ತೆ ಇದು ಜೀಪ್ ವ್ಯಾಂಗ್ಲರ್ ಇದು ಫುಲ್ಲಿ ಲೋಡೆಡ್ SUV ಅಂತಾನೆ ಹೇಳ್ಬೋದು. ನಮ್ಗೆ ಇದನ್ನ ಬೇಕಾದಲ್ಲಿ ಆಫ್ ರೋಡ್ ತಗೊಂಡು ಹೋದ್ರು ಇದು ಹೊಟ್ಟೆ ಏನಾಗಲ್ಲ. ಯಾಕಂದ್ರೆ ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದರಲ್ಲಿ ಇದೆ. ಜೀಪ್ ಮತ್ತೆ ಥಾರ್ ರಾಕ್ಸ್ ಎರಡು ಸೇಮ್ ಕಾಣ್ತೇವೆ. ಇದರಲ್ಲಿ ಯಾವುದೇ ಡಿಫರೆನ್ಸ್ ಸಹ ಕಾಣಲ್ಲ. ಯಾಕಂದ್ರೆ ಅತ್ಯಂತ ನೆಚ್ಚಿನ ಕಾರ್ ಅಂತಾನೆ ಹೇಳ್ಬೋದು. ಅದು ಟೊಯೋಟಾ ವೆಲ್ಫೇರ್ ಅಷ್ಟೊಂದು ಕಂಫರ್ಟಬಲ್ ಮತ್ತೆ ಲಕ್ಸುರಿ ಫೀಲ್ ಕೊಡುತ್ತೆ. ಮತ್ತೆ ಹೈವೇ ಪರ್ಫಾರ್ಮೆನ್ಸ್ ಮತ್ತೆ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ಕಂಫರ್ಟಬಲ್ ನ ಅದು ಟೊಯೋಟಾ ವೆಲ್ಫೇರ್ ಅಂದ್ರೆ ಜಪನೀಸ್ ಬ್ರ್ಯಾಂಡ್ ಆಗಿರೋದ್ರಿಂದ ಜಪನೀಸ್ ಬ್ರ್ಯಾಂಡ್ ಗಳು ಹೆಚ್ಚು ಕಂಫರ್ಟಬಲ್ ಮತ್ತೆ ಹೈವೇ ಪ್ರಿಫರೆನ್ಸ್ ಗೆ ಮಾತ್ರನೇ ಇವುಗಳನ್ನ ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಜಕಾರಣಿಗಳು ಒಂದರಿಂದ ಇನ್ನೊಂದು ಜಾಗಕ್ಕೆ ಹೆಚ್ಚು ಓಡಾಡೋದ್ರಿಂದ ಅವರು ಹೆಚ್ಚು ಟೊಯೋಟಾ ವೆಲ್ಫೇರ್ ಕಾರನ್ನೇ ಯೂಸ್ ಮಾಡಿರೋದು ನೀವೆಲ್ಲರೂ ನೋಡಿರ್ಬೋದು. ಮತ್ತೆ ಇನ್ನೊಂದು ಇವರ ಕಡೆ ಇರೋ ಕಾರ್ ಇನ್ನೊಂದು ಯಾವ್ದಂತಂದ್ರೆ ಮತ್ತೆ ಪೋರ್ಷೆ ಕಾರ್ ಕೂಡ ದರ್ಶನ್ ಸರ್ ಕಡೆ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಅದೇ ರೀತಿ ಆಡಿ Q7 ಮಾಡೆಲ್. ಮತ್ತೆ ಲಾಸ್ಟಿಗೆ ಬಂದ್ಬಿಟ್ಟು ಮಿನಿ ಕೂಪರ್ ಇದು
ಇದು ಫುಲ್ಲಿ ಸ್ಪೀಡ್ ಹೋಗೋ ಗಾಡಿ ಅಂತಾನೆ ಹೇಳ್ಬೋದು. ಇದು ನೋಡೋಕೆ ಶಿಫ್ಟ್ ಕಾರ್ ತರನೇ ಕಂಡು ಇದರ ಪ್ರೈಸ್ ಸ್ಟಾರ್ಟ್ ಆಗುವುದು 50 ರಿಂದ 60 ಲಕ್ಷದ ಮೇಲೇನೆ. ಇದರ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅದು ಫುಲ್ಲಿ ಫೀಚರ್ ಫೀಚರಿಸ್ಟಿಕ್ ಕೂಪೆ ಮಾಡೆಲ್ ಅಂತಾನೆ ಬರುತ್ತೆ. ಯಾಕಂದ್ರೆ ಇದರಲ್ಲಿ ಅಷ್ಟೊಂದು ಪವರ್ಫುಲ್ ಇಂಜಿನ್ ನ ಅಡಾಪ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ಸ್ಪೀಡ್ ಆಗಿ ಈ ಕಾರು ಹೋಗುತ್ತೆ. ಇವೆಷ್ಟೆಲ್ಲಾ ಕಾರುಗಳು ದರ್ಶನ್ ಸರ್ ಅವರ ಕಾರ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು. ಇವೆಷ್ಟೆಲ್ಲಾ ಕಾರ್ಗಳನ್ನ ದರ್ಶನ್ ಸರ್ ಅವರು ಓನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ದರ್ಶನ್ ಸರ್ ಅವರ ಮತ್ತೆ ಹೌಸ್ ಕೂಡ ಇದೆ. ಹೌಸ್ ಮತ್ತೆ ತೋಟ ಎಲ್ಲಾ ನೋಡೋದಾದ್ರೆ ಹೆಚ್ಚಾನೆಚ್ಚು ಕಾರ್ ಕಲೆಕ್ಷನ್ ಕಡೆನೆ ಕಣ್ಣು ಹೋಗುತ್ತೆ. ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಮುಖ್ಯ ಮಾಹಿತಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ನಮಸ್ಕಾರ.